ಸುದ್ದಿ ಸ್ಫೋಟಕ್ಕೆ ಸ್ವಾಗತ. ನಾನು ನೀತಿ ವೇಣುಗೌಡ. ಬೆಂಗಳೂರಿನಲ್ಲಿ ನಿರಂತರ ಮಳೆಯಿಂದ ಭಾರಿ ಅವಾಂತರ ಸೃಷ್ಟಿಯಾಗ್ಬಿಟ್ಟಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರು ಬೆಂಗಳೂರು ಸಿಟಿ ರೌಂಡ್ಸ್ ಅನ್ನ ಹಾಕ್ತಾರೆ. ಮಳೆ ಹಾನಿ ಪ್ರದೇಶಕ್ಕೆ ಭೇಟಿಯನ್ನ ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಿಎಂ ಸಿದ್ದರಾಮಯ್ಯಗೆ ಸಚಿವರು ಅಧಿಕಾರಿಗಳು ಇದ್ದ ಸಂದರ್ಭದಲ್ಲಿ ಸಾಥ್ ನೀಡ್ತಾರೆ. ಬಳ್ಳಾರಿ ರಸ್ತೆ, ನಾಗವಾರ, HBR ಲೇಔಟ್, ಹೆಣ್ಣೂರು, ಗೆದ್ದಲಹಳ್ಳಿ, ಒಡ್ಡರಪಾಳ್ಯ, ಸಾಯಿ ಲೇಔಟ್, ಕಾಡು ಬೀಸನಹಳ್ಳಿ, ಪಣತ್ತೂರು ಬ್ರಿಡ್ಜು, ರೈಲ್ವೆ ಬ್ರಿಡ್ಜ್ ಸೇರಿ ಹಲವು ಕಡೆಯಲ್ಲಿ ಪರಿಶೀಲನೆಯನ್ನ ಮಾಡಲಿದ್ದಾರೆ. ನೋಡಿ, ಧಾರಾಕಾರ ಮಳೆ ಸುರಿತಾ ಇದೆ ರಾಜ್ಯದಲ್ಲಿ. ಬೆಂಗಳೂರಿನಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನ ಬಹುತೇಕ ಭಾಗದಲ್ಲಿ ಭಾರಿ ಮಳೆ ಆಗಿದ್ದಂತ ಹಿನ್ನೆಲೆಯಲ್ಲಿ ಒಂದಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಮರಗಳು ನೆಲಕ್ಕೆ ಉರುಳಿದೆ, ಹಾಗೇನೆ ಒಂದಷ್ಟು ಕಾಮಗಾರಿಗಳು ಸ್ಥಗಿತ ಆಗಿದೆ, ಕೆಲವು ಗೋಡೆಗಳು ಕೆಳಗುರುಳಿ ಬಿದ್ದಿದೆ. ಈ ತರ ಸಮಸ್ಯೆಗಳೇ ಹೆಚ್ಚಾಗಿದೆ. ನಿನ್ನೆ ರಾಮಲಿಂಗಾರೆಡ್ಡಿ ಅವರು ಸೇರಿದಂತೆ ಬಿಜೆಪಿ ನಾಯಕರುಗಳು ಕೂಡ ಕೆಲವೊಂದಷ್ಟು ಪ್ಲೇಸಸ್ ಗಳಿಗೆ ವಿಸಿಟ್ ಮಾಡಿದ್ರು. ಅಂದ್ರೆ ಎಲ್ಲೆಲ್ಲಿ ಏನೇನ್ ಸಿಚುವೇಶನ್ಸ್ ಇದೆ, ಯಾವ ತರದ ವಾತಾವರಣ ನಿರ್ಮಾಣ ಆಗಿದೆ, ಎಷ್ಟು ಮಟ್ಟಿಗೆ ಹಾನಿ ಆಗಿದೆ, ಇದೆಲ್ಲದ್ರ ಬಗ್ಗೆ ಅವ್ರುಗಳು ಕೂಡ ಸ್ಪಾಟ್ ವಿಸಿಟ್ ಮಾಡಿದ್ರು. ಇವತ್ತು ಖುದ್ದಾಗಿ ಸಿಎಂ ಸಿದ್ದರಾಮಯ್ಯನವರು ಭೇಟಿಯನ್ನ ಕೊಡ್ತಾ ಇರೋದು. ಸಿಎಂ ಸಿದ್ದರಾಮಯ್ಯನವರಿಗೆ ಕೆಲವು ಅಧಿಕಾರಿಗಳು, ಸಚಿವರುಗಳು ಇದೇ ಸಂದರ್ಭದಲ್ಲಿ ಸಾಥ್ ನೀಡಲಿದ್ದಾರೆ. ಒಂದ್ ಕಡೆಯಲ್ಲಿ ಡಿಸಿಎಂ DK ಶಿವಕುಮಾರ್ ಅವರು ಕೂಡ ಕೆಲವು ಸ್ಥಳಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂತ ಹೆಸರನ್ನ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ಬಾರಿ ಹೇಳಿತ್ತು. ನಾವು ಅಧಿಕಾರಕ್ಕೆ ಬಂದ್ರೆ ಬೆಂಗಳೂರನ್ನ ಬ್ರ್ಯಾಂಡ್ ಮಾಡ್ತೀವಿ, ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ರು. ಬಟ್ ಇನ್ನು ಮಳೆಗಾಲನೇ ಪ್ರಾರಂಭ ಆಗಿಲ್ಲ. ಅದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಅವಾಂತರಗಳು ಸೃಷ್ಟಿ ಆಗ್ಬಿಟ್ಟಿದೆ. ನೀವು ದೃಶ್ಯಗಳಲ್ಲೂ ಕೂಡ ಇದನ್ನು ಗಮನಿಸ್ತಾ ಇದ್ದೀರಾ. ಎಷ್ಟರ ಮಟ್ಟಿಗೆ ಎಲ್ಲೆಲ್ಲಿ ಹಾನಿ ಆಗಿದೆ, ಯಾವ್ಯಾವ ಮನೆಗಳಿಗೆ, ಅಂಗಡಿಗಳಿಗೆ, ಕೆಲವೊಂದಷ್ಟು ಅಂಡರ್ ಪಾಸ್ಗಳಿಗೆ ನೀರು ನುಗ್ಗಿರೋದು. ಈ ಕಾರಣದಿಂದ ಸಾಕಷ್ಟು ಸಮಸ್ಯೆಗಳಂತೂ ಉದ್ಭವ ಆಗಿದೆ. ನೋಡಿ ಹೆಂಗೆ ಇದ್ರಲ್ಲಿ ಗಾಡಿ ಓಡಿಸ್ಕೊಂಡು ಬರ್ತಾ ಇದ್ದಾರೆ ಅಂತ. ಯಾರಾದ್ರೂ ಕೊಚ್ಕೊಂಡು ಹೋದ್ರೆ, ರಾಜಕಾಲುವೆಯಲ್ಲಿ ತೇಳ್ಕೊಂಡು ಹೋದ್ರೆ, ಈ ಥರದ್ದೆಲ್ಲ ಈ ಹಿಂದೆನೂ ಘಟನೆಗಳು ನಡೆದೇ ಇಲ್ಲ ಅಂತನೂ ಅಲ್ಲ. ಬೈಕಲ್ಲಿ ಬರ್ತಾ ಇದ್ದವರು ಕಾಣೆ ಆಗಿರೋದು, ರಾಜಕಾಲುವೆಯಲ್ಲಿ ತೇಲ್ಕೊಂಡು ಹೋಗಿರೋದು, ಈ ಥರದ್ದೆಲ್ಲ ಮಳೆಯಿಂದ ಅವಾಂತರಗಳಾಗಿದೆ. ನಿನ್ನೆ ಮೊನ್ನೆ ಸುರಿದಂತ ಮಳೆಗೆ ಸಾಕಷ್ಟು ಅವಾಂತರಗಳು ನಮ್ಮ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಆಗಿದೆ. ನೋಡಿ, ಅಂಡರ್ ಪಾಸ್ಗಳೆಲ್ಲ ಮುಚ್ಚೆ ಹೋಗಿದೆ. ಕಾರಣ ಏನು ಅಂತಂದ್ರೆ ಅವೈಜ್ಞಾನಿಕವಾಗಿ ಮಾಡಿರುವಂತ ಕಾಮಗಾರಿಗಳು. ಸೊ ಹಾಗಾಗಿ ಇಂಥ ಪ್ಲೇಸಸ್ಗಳಿಗೆ ಇವತ್ತು ಖುದ್ದಾಗಿ ಸಿಎಂ ಭೇಟಿ ಕೊಡ್ತಾ ಇದ್ದಾರೆ. ಎಲ್ಲೆಲ್ಲಿ ಏನೇನು ಸಿಚುವೇಶನ್ಸ್ ನಿರ್ಮಾಣ ಆಗಿದೆ, ಯಾಕೆ ಹಿಂಗಾಗಿದೆ, ಯಾವ ಕಾರಣಕ್ಕೆ ಹಿಂಗಾಗಿದೆ, ಇದಕ್ಕೆ ಪರಿಹಾರ ಏನು, ಯಾವ ರೀತಿಯಾಗಿ ಪರ್ಯಾಯ ಮಾರ್ಗ ಇದೆ ನಮ್ಮ ಹತ್ರ, ರಿಪೇರಿ ಮಾಡೋದಕ್ಕೆ, ಸರಿ ಮಾಡೋದಕ್ಕೆ ಏನ್ ಮಾಡಬಹುದು, ವ್ಯವಸ್ಥೆ ಯಾವ ತರ ಇದೆ. ಮಳೆಗಾಲ ಪ್ರಾರಂಭ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಇನ್ನೇನು ಕೆಲವೇ ದಿನಗಳು ಬಾಕಿ ಇರೋದು. ಅಷ್ಟ್ರ ಒಳಗಡೆ ಇದೆಲ್ಲದಕ್ಕೂ ಒಂದು ಇತಿಶ್ರೀ ಹಾಡ್ಲೇಬೇಕಾಗತ್ತೆ. ಆ ಕಾರಣಕ್ಕಾಗಿ ಸಿಎಂ ಖುದ್ದಾಗಿ ಭೇಟಿಯನ್ನ ಕೊಡಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ನಿನ್ನೆ ಎಲ್ಲ ಕಾಂಗ್ರೆಸ್ನ ನಾಯಕರುಗಳು, DCM, ಹಿರಿಯ ಸಚಿವರುಗಳು ಜೊತೆಗೆ ಬಿಜೆಪಿ ನಾಯಕರುಗಳೆಲ್ಲ ಭೇಟಿ ಕೊಟ್ಟಿದ್ರು ಸ್ಥಳಗಳಿಗೆ. ಇವತ್ತು ಖುದ್ದಾಗಿ ಸಿಎಂ ಭೇಟಿ ಕೊಡ್ತಾ ಇದ್ದಾರೆ. ಯಾವ್ಯಾವ ಪ್ಲೇಸಸ್ಗೆ ಹೋಗ್ತಾರೆ, ಸಿಎಂಗೆ ಯಾರೆಲ್ಲ ಸಾಥ್ ಕೊಡ್ತಾರೆ, ಎಷ್ಟೊತ್ತಿಗೆ ಭೇಟಿ ಕೊಡ್ತಾರೆ. ನಿತಿ, ಬೆಂಗಳೂರಿನಲ್ಲಿ ಕಳೆದ 3 ದಿನಗಳಿಂದಲೂ ಕೂಡ ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದ ಸಹಜವಾಗಿ ತಗ್ಗು ಪ್ರದೇಶಗಳಲ್ಲಿ ನೀರು ನಿಲ್ತಾ ಇದೆ. ತಗ್ಗು ಪ್ರದೇಶಗಳಲ್ಲಿರುವಂತಹ ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದೆ. ಜನಸಾಮಾನ್ಯರು ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ. ಯಾಕೆಂದ್ರೆ ಮನೆಗಳಿಗೆ ಮಳೆ ನೀರು ಏಕಾಏಕಿ ಜೋರು ಮಳೆ ನೀರು ನುಗ್ತಾ ಇರೋದ್ರಿಂದ ಅವರ ದವಸ ಧಾನ್ಯ ಜೊತೆಗೆ ಸಾಮಾನುಗಳಿಗೆಲ್ಲವೂ ಕೂಡ ಇವತ್ತು ಹಾಳಾಗ್ತಾ ಇದೆ. ಹಾಗಾಗಿ ಸರ್ಕಾರ ಇದರ ಬಗ್ಗೆ ಹಿಂದೆ ಕೂಡ ಪ್ರತಿ ಬಾರಿ ಮಳೆ ಬಂದಂತ ಸಂದರ್ಭದಲ್ಲೂ ಕೂಡ ತಗ್ಗು ಪ್ರದೇಶಗಳಿಗೆ ನೀರು ನಿಲ್ತಾ ಇತ್ತು. ಕೆಲವು ಕಡೆಗಳಲ್ಲಿ ಏನು ನೀರು ನಿಲ್ತಾ ಇತ್ತು ಆ ಸಮಸ್ಯೆಯನ್ನ ಸರಿಪಡಿಸುವಂತ ಒಂದು ಕೆಲಸವನ್ನ ಸರ್ಕಾರ ಮಾಡಿತ್ತು. ಜೊತೆಗೆ ಹಿಂದೆ ಸಿದ್ದರಾಮಯ್ಯ ಅವರು ಇದ್ದಂತ ಸಂದರ್ಭದಲ್ಲೂ ಕೂಡ ಕೆರೆ ಒತ್ತುವರಿ ಇರಬಹುದು, ಜೊತೆಗೆ ರಾಜಕಾಲುವೆಗಳ ಒತ್ತುವರಿಯಿಂದ ಕೂಡ ಈ ಸಮಸ್ಯೆಗಳಾಗ್ತಾ ಇತ್ತು. ರಾಜಕಾಲುವೆಗಳಲ್ಲಿ ಹೂಳು ತುಂಬೋದ್ರಿಂದಲೂ ಕೂಡ ನೀರು ಸರಾಗವಾಗಿ ಹೊರಗೆ ಹರಿದು ಹೋಗದೆ ಅದು ಆ ಮನೆಗಳಿಗೆ ನುಗ್ತಾ ಇತ್ತು. ಸೊ ಅಂತಹ ಪ್ರದೇಶಗಳಲ್ಲೂ ಕೂಡ ಒತ್ತುವರಿಯನ್ನ ತೆರವು ಮಾಡುವಂತ ಪ್ರಯತ್ನ, ಜೊತೆಗೆ ಹೂಳನ್ನ ತೆಗೆಸುವಂತ ಪ್ರಯತ್ನವನ್ನ ಹಿಂದೆ ಸಿದ್ದರಾಮಯ್ಯ ಅವರೇ ಮಾಡಿದ್ರು. ತದನಂತರದಲ್ಲಿ ಒತ್ತುವರಿಯನ್ನ ನಿಲ್ಲಿಸಲಾಗಿತ್ತು. ಇದರಿಂದ ಮತ್ತಷ್ಟು ಸಮಸ್ಯೆಗಳು ಈಗ ಸೃಷ್ಟಿ ಆಗ್ತಾ ಇದೆ. ಬೇರೆ ಬೇರೆ ಬಡಾವಣೆಗಳಲ್ಲೂ ಕೂಡ ಈಗ ನೀರು ನುಗ್ಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ.
ಆ ಕಾರಣಕ್ಕೆ ಕಳೆದ 3 ದಿನಗಳಿಂದಲೂ ಕೂಡ ನಾವು ಬಹಳಷ್ಟು ಕಡೆಗಳಲ್ಲಿ ಈ ಒಂದು ಸಮಸ್ಯೆಗಳಾಗ್ತಾ ಇರುವಂತದ್ದನ್ನ ನೋಡ್ತಾ ಇದ್ದೇವೆ. ಜೊತೆಗೆ ಕಾಮಗಾರಿಗಳು ಅರ್ಧಬರ್ಧ ಆಗಿರೋದ್ರಿಂದ ಸಹಜವಾಗಿ ಆ ನೀರು ಚರಂಡಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನುಗ್ಗೋದ್ರಿಂದ ಮತ್ತೆ ನೀರು ಸ್ಟೋರೇಜ್ ಆಗೋದ್ರಿಂದ ಟ್ರಾಫಿಕ್ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಆ ಕಾರಣಕ್ಕೆ ಈಗಾಗಲೇ ಪ್ರತಿಪಕ್ಷಗಳು ಕೂಡ ಸರ್ಕಾರದ ವಿರುದ್ಧವಾಗಿ ಕಳೆದ 2 ದಿನಗಳಿಂದಲೂ ಕೂಡ ನಿರಂತರವಾಗಿ ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಅಶೋಕ್ ಚಲವಾದಿ, ನಾರಾಯಣಸ್ವಾಮಿ ಸೇರಿದಂತೆ ಹಲವು ನಾಯಕರು ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಭೇಟಿಯನ್ನ ಕೊಟ್ಟು ಅಲ್ಲಿ 4-5 ಅಡಿ ರಸ್ತೆಯಲ್ಲಿ ನೀರು ಏನು ನಿಲ್ತಾ ಇತ್ತು ಆ ಸ್ಥಳವನ್ನ ಪರಿಶೀಲನೆ ಮಾಡಿದ್ರು. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ಹೊರ ಹಾಕಿದ್ರು. ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳೇ ಸಮಸ್ಯೆಯನ್ನ ಎಲ್ಲೆಲ್ಲಿ ಸಮಸ್ಯೆ ಇದೆ ಅದನ್ನ ಪರಿಶೀಲನೆ ಮಾಡೋದಕ್ಕೆ ಇವತ್ತು ಬೆಂಗಳೂರು ಸಿಟಿ ರೌಂಡ್ಸ್ ಅನ್ನ ಇಟ್ಕೊಂಡಿದ್ದಾರೆ. ಬೆಳಗ್ಗೆ 11:00ವರೆಗೆ ಈ ಒಂದು ಸಿಟಿ ರೌಂಡ್ಸ್ ಅಂದ್ರೆ ಇಡೀ ಬೆಂಗಳೂರನ್ನ ಇವತ್ತು ಅವರು ರೌಂಡ್ ಆಗ್ತಾ ಇದ್ದಾರೆ. ಬೆಳ್ಳಂದೂರು ಕೆರೆಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಬಳ್ಳಾರಿ ರಸ್ತೆ ಮೂಲಕ ನಾಗವಾರ, HBR ಲೇಔಟ್, ಹೆಣ್ಣೂರು, ಗೆದ್ದಲಹಳ್ಳಿ, ಮತ್ತೂರು ಬ್ರಿಡ್ಜ್, ಕೋರಮಂಗಲ, ಶಾಂತಿನಿಕೇತನ, ಬೆಳ್ಳಂದೂರು, ಸಿಲ್ಕ್ ಬೋರ್ಡ್ ಜಂಕ್ಷನ್, ಜಯದೇವ, ಬನ್ನೇರ್ಘಟ್ಟ ರಸ್ತೆ, ಸಾರಕ್ಕಿ, ಹಾಗೆ ಕತ್ರಗುಪ್ಪೆ, ನಾಯಂಡನಹಳ್ಳಿ, ರಾಜರಾಜೇಶ್ವರಿ ನಗರ ಮತ್ತೆ ಗಾಳಿ ಆಂಜನೇಯ ದೇವಸ್ಥಾನದ ಮೂಲಕ ಅವರು ತುಮಕೂರು ರಸ್ತೆಗೆ ಇವತ್ತು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಎಲ್ಲೆಲ್ಲಿ ಸಮಸ್ಯೆಗಳಾಗ್ತಾ ಇದೆ ಅಧಿಕಾರಿಗಳ ಜೊತೆ ಭೇಟಿಯನ್ನ ಕೊಡ್ತಾ ಇರೋದ್ರಿಂದ ಸಹಜವಾಗಿ ಅಧಿಕಾರಿಗಳಿಗೆ ಇವತ್ತು ತರಾಟೆಯನ್ನು ಕೂಡ ತೆಗೆದುಕೊಳ್ಳಿದ್ದಾರೆ. ಈಗಾಗಲೇ ಮೊನ್ನೆನೆ ಅವರು BBMP ಕಂಟ್ರೋಲ್ ರೂಮ್ಗೂ ಕೂಡ ಭೇಟಿಯನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಸಾಕಷ್ಟು ಎಚ್ಚರಿಕೆಯನ್ನ ಕೊಟ್ಟಿದ್ರು, ಜೊತೆಗೆ ತರಾಟೆಯನ್ನು ಕೂಡ ತೆಗೆದುಕೊಂಡಿದ್ರು. ಹಾಗಾಗಿ ಇವತ್ತು ನೇರವಾಗಿ ಅವರೇ ಖುದ್ದು ಪರಿಶೀಲನೆಯನ್ನ ಮಾಡೋದ್ರಿಂದ ಎಲ್ಲೆಲ್ಲಿ ಸಮಸ್ಯೆ ಆಗ್ತಾ ಇದೆ ಮತ್ತೆ ಅಧಿಕಾರಿಗಳು ಎಲ್ಲೆಲ್ಲಿ ಸಮಸ್ಯೆಯನ್ನ ಸರಿಪಡಿಸ್ತಾ ಇಲ್ಲ ಅಂತಹ ಕಡೆಗಳಲ್ಲಿ ಚಾಟಿ ಬೀಸುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಮತ್ತೆ ಶಾಶ್ವತವಾಗಿ ಅಲ್ಲಿ ಪರಿಹಾರವನ್ನ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಬಹುದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡಲಿದ್ದಾರೆ. ಈ ಸಂದರ್ಭದಲ್ಲಿ DCM ಹಾಗೆ ಸಚಿವರು ಕೂಡ ಸಾಥನ್ನ ನೀಡುವಂತ ಸಾಧ್ಯತೆಗಳಿದೆ. ಶಿವು, ಈ ಮಳೆಯ ವಿಚಾರದಲ್ಲಿ ಈ ಹಿಂದೆಯಿಂದ ಯಾವೆಲ್ಲ ಸರ್ಕಾರಗಳಿದ್ರು ಆ ಸರ್ಕಾರಗಳಿಗೆ ಮುಜುಗರ ಆಗಿದೆ. ಅದು ಸಮ್ಮಿಶ್ರ ಸರ್ಕಾರ ಆಗ್ಲಿ, BJP ಆಗ್ಲಿ ಅಥವಾ ಕಾಂಗ್ರೆಸ್ ಆಗ್ಲಿ, ಯಾಕಂದ್ರೆ ಅಷ್ಟರ ಮಟ್ಟಿಗೆ ಬೆಂಗಳೂರಿನಲ್ಲಿ ಸಮಸ್ಯೆಯನ್ನ ಜನ ಎದುರಿಸ್ತಾರೆ. ಬಟ್ ಈ ಬಾರಿ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗ್ಲೇ ಮೊದಲೇ ಹೇಳಿದ್ದು ಬ್ರ್ಯಾಂಡ್ ಬೆಂಗಳೂರು ಅಂತ. ಹಾಗಾಗಿ ಸಾಕಷ್ಟು ಪ್ರಯತ್ನಗಳನ್ನ ಹೌದು DCM DK ಶಿವಕುಮಾರ್ ಅವರು ಮಾಡಿದ್ದಾರೆ. ಬಟ್ ಅಷ್ಟು ಸುಲಭವಾಗಿ ಪರಿಹಾರ ಒಂದೇ ವರ್ಷದಲ್ಲಿ ಸಿಗೋ ಸಾಧ್ಯತೆ ಕಡಿಮೆ ಇದೆ ಅನ್ನೋದನ್ನು ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ. ಅದನ್ನ ಹೊರತುಪಡಿಸಿಯೂ ಕೂಡ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ಆಗಿರ್ಬೋದು, ಮೀಟಿಂಗ್ ಆಗಿರ್ಬೋದು, ಈಗ ಆಲ್ರೆಡಿ ಒಂದು ಟ್ರಯಲ್ ರನ್ ಅಂತಾನೆ ಹೇಳ್ಬೋದು ಇದನ್ನ. ಹಾಗಾಗಿ ಮುಂಬರುವಂತ ಮಳೆಗಾಲವನ್ನ ಎದುರಿಸೋಕೆ ಅಧಿಕಾರಿಗಳಿಗೆ ಏನೇನ್ ಸೂಚನೆ ಕೊಟ್ಟಿದ್ದಾರೆ ಅಥವಾ ಮೀಟಿಂಗ್ ಮಾಡುವಂತ ಸಾಧ್ಯತೆಗಳಿದೆಯಾ ಶಿವ? ಅದಕ್ಕೆ ಏನ್ ತಯಾರಿಗಳು ನಡೀತಾ ಇದೆ ಅಂತ? ಈಗಾಗಲೇ ಬೆಂಗಳೂರು ಉಸ್ತುವಾರಿಯನ್ನು ಹೊತ್ತಿರುವಂತ DK ಶಿವಕುಮಾರ್ ಅವರು ಈಗ ಸರಣಿ ಸಭೆಗಳನ್ನು ಕೂಡ ನಡೆಸಿದ್ದಾರೆ. ಬ್ರಾಂಡ್ ಬೆಂಗಳೂರು ಕಲ್ಪನೆಯನ್ನ ಮುಂದಿಟ್ಕೊಂಡು ಗ್ರೇಟರ್ ಬೆಂಗಳೂರು ವಿಧೇಯಕವನ್ನ ಈಗಾಗಲೇ ಜಾರಿಗೆ ತರುವಲ್ಲಿ ಅವರು ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ದಾರೆ. ವಿಧೇಯಕ ಕೂಡ ಈಗ ಜಾರಿಗೆ ಬರ್ತಾ ಇದೆ. ಬೆಂಗಳೂರನ್ನ ಆಡಳಿತಾತ್ಮಕ ದೃಷ್ಟಿಯಿಂದ 3 ಭಾಗಗಳನ್ನಾಗಿ ಮಾಡಿ ಚುನಾವಣೆಯನ್ನ ನಡೆಸೋದ್ರಿಂದ ಸಹಜವಾಗಿ ವಾರ್ಡ್ಗಳಲ್ಲಿ ಕಾರ್ಪೊರೇಟರ್ಗಳು ಇರ್ತಾರೆ. ಆ ಸಂದರ್ಭದಲ್ಲಿ ಮಳೆ ಅಥವಾ ಈ ಪ್ರಕೃತಿಯ ಅವಾಂತರಗಳು ಸೃಷ್ಟಿಯಾದಂತಹ ಸಂದರ್ಭದಲ್ಲಿ ಸ್ಥಳೀಯ ಮಟ್ಟದಲ್ಲಿ ವಾರ್ಡ್ಗಳಲ್ಲಿ ಪಾಲಿಕೆ ಸದಸ್ಯರು ಇದ್ದಿದ್ದೇ ಆದ್ರೆ ಆಗ ಆ ಸಮಸ್ಯೆಯನ್ನ ಸರಿಪಡಿಸೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದ್ರೆ ಕಳೆದ 5 ವರ್ಷಗಳಿಂದ BBMPಗೆ ಚುನಾವಣೆಯನ್ನೇ ಮಾಡ್ಲಿಲ್ಲ. ಹಾಗಾಗಿ ಕಾರ್ಪೊರೇಟರ್ಗಳು ಕೂಡ ಇವತ್ತು ಇಲ್ಲ. ಅಧಿಕಾರಿಗಳೇ ಇದನ್ನ ನೋಡ್ಬೇಕಾಗಿರೋದ್ರಿಂದ ಸಹಜವಾಗಿ ಎಲ್ಲ ಜವಾಬ್ದಾರಿಗಳು ಕೂಡ ಇವತ್ತು ಅಧಿಕಾರಿಗಳ ಮೇಲಿದೆ. ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂತಹ ಆರೋಪಗಳು ಕೂಡ ಜನಸಾಮಾನ್ಯರಿಂದ ಬರ್ತಾ ಇದೆ. ಹಾಗಾಗಿನೇ ಕಳೆದ 5 ವರ್ಷಗಳಿಂದಲೂ ಕೂಡ ಈ ರೀತಿಯಾದಂತಹ ಸಮಸ್ಯೆಗಳು ಎದುರಾಗ್ತಾನೆ ಇದೆ. ಯಾಕೆಂದ್ರೆ ಸ್ಥಳೀಯ ಮಟ್ಟದಲ್ಲಿ ವಾರ್ಡ್ ಮಟ್ಟದಲ್ಲಿ ಪಾಲಿಕೆ ಸದಸ್ಯರು ಇದ್ದಿದ್ರೆ ಅಲ್ಲಿ ಸ್ಥಳೀಯ ಅಧಿಕಾರಿಗಳನ್ನ ಇಟ್ಕೊಂಡು ಅವರ ಸಮಸ್ಯೆಗಳನ್ನ ಸರಿಪಡಿಸ್ತಾ ಇದ್ರು. ಕಾರಣ ಜನಸಾಮಾನ್ಯರು ಅವರನ್ನ ಚೀಮಾರಿ ಆಗ್ತಾ ಇದ್ರು. ಏನಾದ್ರೂ ಕೆಲಸವನ್ನ ಮಾಡ್ತಾ ಇದ್ರೆ ನೇರವಾಗಿ ಸಿಗ್ತಾ ಇದ್ರು, ನೇರವಾಗಿ ಅವ್ರಿಗೆ ಈ ರೀತಿಯಾಗಿ ಸಮಸ್ಯೆ ಆಗಿದೆ, ನೀವು ಸರಿಪಡಿಸ್ಬೇಕು ಅಂತೇಳಿ ಒತ್ತಡವನ್ನ ತರ್ತಾ ಇದ್ರು. ಪಾಲಿಕೆ ಸದಸ್ಯರು ಇಲ್ಲದೆ ಇರೋದ್ರಿಂದ ಇವತ್ತು ಈ ಸಮಸ್ಯೆಗಳಾಗ್ತಾ ಇದೆ. ಹಾಗಾಗಿ ಮೊದಲು ಬೆಂಗಳೂರಿಗೆ ಚುನಾವಣೆಯನ್ನು ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಗ್ರೇಟರ್ ಬೆಂಗಳೂರು ವಿಧೇಯಕವನ್ನ ತರಲಾಗಿದೆ. 4 ತಿಂಗಳಲ್ಲೇ ನಾವು ಚುನಾವಣೆಯನ್ನು ನಡೆಸ್ತೇವೆ ಅಂತೇಳಿ DK ಶಿವಕುಮಾರ್ ಈಗಾಗಲೇ ಹೇಳಿದ್ದಾರೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಹೆಚ್ಚಿನ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇರೋದ್ರಿಂದ ಟ್ರಾಫಿಕ್ ಸಮಸ್ಯೆಗೆ ಕಡಿವಾಣವನ್ನ ಹಾಕಬೇಕು ಅಂತೇಳಿ ಈಗಾಗಲೇ ಸಾಕಷ್ಟು ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಟೆಂಡರ್ ಶೂರ್ ಕಾಮಗಾರಿಗಳನ್ನ ಮತ್ತಷ್ಟು ಹೆಚ್ಚಳ ಮಾಡಬೇಕು. ಡಾಂಬರ್ ಇರುವಂತಹ ರಸ್ತೆಗಳಿಗೆ ಕಾಂಕ್ರೀಟ್ ರಸ್ತೆಗಳನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಪ್ರಯತ್ನಗಳು ನಡೀತಾ ಇದೆ. ಜೊತೆಗೆ ರಾಜಕಾಲುವೆಗಳನ್ನ ವಿಸ್ತರಿಸುವಂತ ಒಂದು
ಆ ಪ್ರಯತ್ನಕ್ಕೂ ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾಕೆಂದ್ರೆ ಬಹಳಷ್ಟು ಕಡೆಗಳಲ್ಲಿ ರಾಜಕಾಲುವೆಗಳನ್ನ ಒತ್ತುವರಿ ಮಾಡಿಕೊಂಡು ಮನೆಗಳನ್ನ ಕಟ್ಟಿರೋದ್ರಿಂದ ಸಹಜವಾಗಿ ನೀರು ಮಳೆ ಆದಂತ ಸಂದರ್ಭದಲ್ಲಿ ನೀರು ಸರಾಗವಾಗಿ ಹರಿದು ಹೋಗೋದಿಲ್ಲ, ಅಲ್ಲಲ್ಲೇ ತಡೆ ಆಗೋದ್ರಿಂದ ಅದು ರಸ್ತೆಗಳ ಮೇಲೆ ಆ ಮಳೆ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿಯುತ್ತೆ. ಇದು ಜನಸಾಮಾನ್ಯರಿಗೆ ಸಮಸ್ಯೆ ಆಗ್ತಾ ಇದೆ. Okay. ಈ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಜೊತೆಗೆ ಚರಂಡಿಗಳಲ್ಲಿ ಈಗಾಗಲೇ ಹೂಳು ತುಂಬಿರೋದ್ರಿಂದ ಮಳೆಗಾಲ ಈಗ ಅವಧಿಗೂ ಮುನ್ನವೇ ಪ್ರಾರಂಭ ಆಗಿರೋದ್ರಿಂದ ಸಹಜವಾಗಿ ಆ ಒಳ ಚರಂಡಿಗಳಲ್ಲಿ ತುಂಬಿರುವಂತಹ ಮಣ್ಣನ್ನ ಹೊರಗಡೆ ತೆಗೆದುಹಾಕ್ಬೇಕಾಗತ್ತೆ. ಆಗ ನೀರು ಆ ರಸ್ತೆಗೆ ನುಗ್ಗದೆ ನೇರವಾಗಿ ರಾಜಕಾಲುವೆ ಸೇರುತ್ತೆ. ರಾಜಕಾಲುವೆಯಿಂದ ನೇರವಾಗಿ ಹೊರಗಡೆ ನೀರು ಹರಿದು ಹೋಗುತ್ತೆ. ಆಗ ಓಕೆ, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗಾಗಿ.